ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್. ಏನಿವತ್ತು ಬಟ್ಟೆ ತೋರಿಸ್ತಿದ್ದಾಳಲ್ಲ ಸ್ಟಾರ್ಟಿಂಗಲ್ಲೇ ಅಂತ ಅಂದ್ಕೋಬೇಡಿ. ಏನೂ ಇಲ್ಲ, ನಾನು ಗೃಹಲಕ್ಷ್ಮಿ ಹಣದಲ್ಲಿ ನಾನು ವಾಷಿಂಗ್ ಮಿಷಿನ್ ತೊಗೊಂಡೆ. ಅದ್ರ ಬಗ್ಗೆ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ನೀವು ಗೃಹಲಕ್ಷ್ಮಿ ಹಣನ ಯಾವ ರೀತಿ ಉಪಯೋಗ ಮಾಡ್ಕೋತಿದ್ದೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಏನಿಲ್ಲ, ನಾನು ಪಾಪು ಅದಾದಮೇಲೆ ನನಗೆ ಬಟ್ಟೆ ಒಗೆಯೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಆ ದುಡ್ಡನ್ನ ಒಂದು 3 ತಿಂಗಳು ನಾನು ಕೂಡಿಟ್ಕೊಂಡು 2,2 ಸಾವಿರನ ಕೂಡಿಟ್ಕೊಂಡು 4,000 ಚಿಲ್ಲರೆ ಏನೋ ಬಿತ್ತು. ನಾನು ಈ ವಾಷಿಂಗ್ ಮಿಷಿನ್ನ ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ನನಗೆ ವರ್ಕ್ ಆಯಿತು. ಇದು ಯಾವುದೇ ರೀತಿಯಾದ ಪ್ರಮೋಷನ್ ವೀಡಿಯೋ ಅಲ್ಲ, ಆದರೂ ನನಗೆ ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ಹೇಳಿ ಮಾಡಿಸಿದಂಗಿದೆ. ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿ ವಾಶ್ ಮಾಡುತ್ತೆ. ಈವನ್ ನಾನು ಬೆಡ್ಶೀಟ್ ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಒಗೆಯುತ್ತೆ. ದೊಡ್ಡ ಬೆಡ್ಶೀಟ್ ಆದರೆ 1 ಹಾಕ್ಕೋಬೇಕು, ಮಾಮೂಲಿ ಬೆಡ್ ಮೇಲೆ ಹಾಕೋವಾದರೆ 2 ಹಾಕ್ಕೋಬೇಕು. ಮತ್ತು ಕೊಳೆನೂ ಅಷ್ಟೇ ತುಂಬ ಚೆನ್ನಾಗಿ ಹೋಗ್ತಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಸಖತ್ತಾಗಿ ಹೋಗ್ತಾಯಿದ್ದೀವಿ. ನೀವೇನು ಮಾಡ್ಕೊತಾ ಇದ್ದೀರಾ ನಿಮ್ಮ ಗೃಹಲಕ್ಷ್ಮಿ ಹಣನ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.